ರಾಜಶೇಖರ್ ಗುಂಡಿಗೆ ಸೀಳಿದ್ದ ಗುಂಡಿನ ತಾಕತ್ ಏನ್ ಗೊತ್ತಾ ನಿಮ್ಗೆ? ಖಾಸಗಿ ಗನ್ಮ್ಯಾನ್ ಸಿಡಿಸಿದ್ದ ಬುಲೆಟ್ ಎಂಥದ್ ಗೊತ್ತಾ? ರಾಜಶೇಖರ್ ಗುಂಡಿಗೆನ ಸೀಳಿತಲ್ಲ, ಆ ಒಂದು ಗುಂಡಿನ ತಾಕತ್ ಏನ್ ಗೊತ್ತಾ? ಖಾಸಗಿ ಗನ್ಮ್ಯಾನ್ ಸಿಡಿಸಿದ್ದ ಬುಲೆಟ್ ಎಂಥದ್ ಗೊತ್ತಾ? ರಾಜಶೇಖರ್ ದೇಹ ಹೊಕ್ಕಿದ್ದ ಗುಂಡಿನ ರಹಸ್ಯ ಈಗ ಬಟಾಬಯಲಾಗಿದೆ. ಪೋಸ್ಟ್ ಮಾರ್ಟಮ್ ಮಾಡಿದ್ದ ವೈದ್ಯರಿಗೆ ಶಾಕ್ ಆಗಿದ್ಯಾಕೆ? ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಬುಲೆಟ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ರಾಜಶೇಖರ್ ಗುಂಡಿಗೆ ಸೀಳಿದ್ದ ಗುಂಡಿನ ತಾಕತ್ ಏನು? ಖಾಸಗಿ ಗನ್ಮ್ಯಾನ್ ಸಿಡಿಸಿದ್ದ ಬುಲೆಟ್ ಎಂಥದ್ದು ಗೊತ್ತಾ? ರಾಜಶೇಖರ್ ದೇಹವನ್ನ ಸೀಳಿತ್ತು ಆ ಒಂದು ಬುಲೆಟ್. ಅದರ ರಹಸ್ಯ ಈಗ ಬಟಾಬಯಲಾಗಿದೆ. ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ. ಈ ಒಂದು ಪೋಸ್ಟ್ ಮಾರ್ಟಮ್ ನಲ್ಲಿ ಆ ಒಂದು ಗುಂಡಿನ ತಾಕತ್ ಏನು ಅಂತ ಸದ್ಯಕ್ಕೆ ಬಯಲಾಗಿದೆ. ಆದರೆ ಈ ಒಂದು ಬ್ಯಾನರ್ ಗಲಾಟೆಯ ಸಂದರ್ಭದಲ್ಲಿ ಹೋದಂಥದ್ದು ಅಮಾಯಕ ಕಾರ್ಯಕರ್ತನ ಜೀವ. ಕಾಂಗ್ರೆಸ್ ಬಿಜೆಪಿ ಯಾವುದೇ ಪಕ್ಷ ಆದ್ರೂ ಕೂಡ ಅಲ್ಲಿ ಹೋದಂತಹ ಜೀವ ಕಾರ್ಯಕರ್ತಂದು. ಆತನ ಕುಟುಂಬಸ್ಥರು ಒಂದು ಕಡೆ ಗೋಳಾಡ್ತಿದ್ದಾರೆ. ಆದರೆ ಆತನ ದೇಹವನ್ನ ಸೀಳ್ತಲ್ಲ ಆ ಒಂದು ಗುಂಡಿನ ತಾಕತ್ ಕೇಳಿದ್ರೆ ನಿಮಗೂ ಕೂಡ ಶಾಕ್ ಆಗುತ್ತೆ. ಇಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇತ್ತ ಆ ಒಂದು ಗುಂಡು. ಹಾಗಾದ್ರೆ ಅವ್ರ ಕೈಗೆ ಹೇಗೆ ಸಿಕ್ತು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಗನ್ಮ್ಯಾನ್ ಅಂದ ಮಾತ್ರಕ್ಕೆ ಎಲ್ಲಂದ್ರಲ್ಲಿ ಆ ಒಂದು ಗನ್ ಸೌಂಡ್ ಮಾಡುವಂಥದ್ದಲ್ಲ. ಅದು ಕೇವಲ ಕೊಟ್ಟಿರುವಂಥದ್ದು ತಮ್ಮ ಆತ್ಮ ರಕ್ಷಣೆಗಾಗಿ, ತಮಗೆ ಬೇರೆಯವರಿಂದ ತೊಂದರೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಆ ಒಂದು ಗನ್ನನ್ನು ಇಟ್ಕೊಳ್ಳಿಕ್ಕೆ ಪರ್ಮಿಷನ್ ಕೊಟ್ಟಿರ್ತಾರೆ. ಅದಕ್ಕೆ ಒಂದು ಲೈಸೆನ್ಸ್ ಕೂಡ ಪಡಿಬೇಕಾಗತ್ತೆ. ಆ ಒಂದು ಗನ್ನಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿ ಒಂದು ಬುಲೆಟ್ ಇತ್ತು ಅಂತಂದ್ರೆ ಹೆಂಗೆ ಸಾಧ್ಯ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡುತ್ತೆ. ರಾಜಶೇಖರ್ ಎದೆ ಸಿಡಿದು ಸಿಂಗಲ್ ಬೋರ್ ಗುಂಡು, ಎದೆ ಹೊಕ್ಕಿದ ಗುಂಡು ಹೊರ ತೆಗೆದ ವೈದ್ಯರಿಗೆ ಶಾಕ್ ಆಗಿದೆ. ರಾಜಶೇಖರ್ ದೇಹದಲ್ಲಿ 12mm ಸಿಂಗಲ್ ಬೋರ್ ಬುಲೆಟ್. ಯಾವ ಗನ್ನಿಂದ ಸಿಡಿದಿತ್ತು ಬುಲೆಟ್? ಖಾಕಿ ಗನ್ ಬೇಟೆ ಆಡ್ತಿದೆ. 12mm ಸಿಂಗಲ್ ಬೋರ್ ಬುಲೆಟ್ ಸ್ಪೀಡ್ ಹೆಂಗಿರುತ್ತೆ ಗೊತ್ತಾ? ಬ್ಯಾನರ್ ಘರ್ಷಣೆ ನಡಿಬೇಕಿದ್ದ ದೊಡ್ಡ ಅನಾಹುತ ತಪ್ಪಿದ ಹೇಗೆ? 4 ರಿಂದ 5 ಅಡಿ ದೂರದಿಂದಲೇ ಹಾರಿತ್ತು 12mm ಸಿಂಗಲ್ ಬೋರ್ ಬುಲೆಟ್. ಒಂದು ವೇಳೆ 10 ಅಡಿಗಿಂತ ದೂರ ಹಾರಿದ್ರೆ ದೊಡ್ಡ ಅನಾಹುತ ಆಗ್ತಾ ಇತ್ತು. ಆ ಒಂದು ಅನಾಹುತವನ್ನ ತಪ್ಪಿಸ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ರಾಜಶೇಖರ್ ಎದೆ ಸಿಡಿದು ಸಿಂಗಲ್ ಬೋರ್ ಗುಂಡು ಅನ್ನೋದು ತಿಳಿದು ಬಂದಿದೆ. ಎದೆ ಹೊಕ್ಕಿದ ಗುಂಡನ್ನ ವೈದ್ಯರು ಹೊರತೆಗೆದಾಗ ಅವ್ರಿಗೆ ಶಾಕ್ ಆಗಿದೆ. ರಾಜಶೇಖರ್ ದೇಹದಲ್ಲಿ 12mm ಸಿಂಗಲ್ ಬೋರ್ ಬುಲೆಟ್ ಇತ್ತಂತೆ. ಅದನ್ನ ನೋಡಿದಂತಹ ವೈದ್ಯರೇ ಶಾಕ್ ಆಗಿದ್ದಾರೆ. ಆ ಒಂದು ಸಿಂಗಲ್ ಬೋರ್ ಗುಂಡನ್ನ ನೋಡಿ ಎದೆ ಹೊಕ್ಕಿತ್ತು ಒಂದು 12mm ಸಿಂಗಲ್ ಬೋರ್ ಬುಲೆಟ್ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಸದ್ಯಕ್ಕೆ ಒಂದು ರಾಜಶೇಖರ್ ಎದೆ ಸೆಳೆದ್ದು ಸಿಂಗಲ್ ಬೋರ್ ಗುಂಡು ಅಂತ ತಿಳಿದು ಬಂದಿದೆ. ಈ ಒಂದು ಗುಂಡು ಇದರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಆನಂದ್? ಸಾಹಿತ್ಯ ಏನು ಅಂದ್ರೆ ಬಳ್ಳಾರದಲ್ಲಿ ಏನು ಈ ಘಟನೆ ಬ್ಯಾನರ್ ಘಟನೆ ಆಯ್ತು, ಆ ಘಟನೆ ಸಂಬಂಧಪಟ್ಟಂತೆ ಏನೋ ಒಂದು ಗುಂಡು ಒಂದು ತಾಗಿದೆ. ಆ ಗುಂಡು ತಾಗಿದ್ದು ಏನು 12mm ಗುಂಡು ಅಂತ ಈಗಾಗಲೇ ದೃಢಪಟ್ಟಿದೆ. ಅದು ಏನು ಈ ಯಾರು ಸೆಕ್ಯೂರಿಟಿ ಗಾರ್ಡ್ ಕಡೆಯಿಂದನೇ ಗುಂಡು ಫೈರಿಂಗ್ ಆಗಿರೋದು ಅನ್ನೋದು ಮಾತ್ರ ಅಧಿಕೃತ ಆಗಿದೆ. ಆದರೆ ಆ ಸೆಕ್ಯೂರಿಟಿ ಯಾರು, ಯಾವ ಗನ್ ಅನ್ನೋದು ಮಾತ್ರ ಇನ್ನೂ ಫೈರಿಂಗ್ ಆಗಬೇಕಾಗಿದೆ. ಏನಾದ್ರು ರಾಜಶೇಖರ ರೆಡ್ಡಿ ಅವರ ಮೇಲೆ ಅದು ಗುಂಡು ಹಾಕಿತ್ತು. ಆ ಗುಂಡಿನಿಂದ FSL ವರದಿಗಾಗಿ ಈಗಾಗಲೇ ಬೆಂಗಳೂರಿಗೆ ಏನೊಂದು ರವಾನಿಸಲಾಗಿದೆ. ಏನಿದು ಅವನು ಪೋಸ್ಟ್ ಮಾರ್ಟಮ್ ಮಾಡುವ ಸಂದರ್ಭದಲ್ಲಿ ಸ್ಥಳೀಯ ವೈದ್ಯರು ಆ ಗುಂಡನ್ನು ಹೊರತೆಗೆದ ನಂತರ ಅದೇನೋ ಒಂದು ನಾವು ನೋಡಬಹುದು ಚಿತ್ರದಲ್ಲಿ. ಅದು ಏನು ಮೊದಲು ರೌಂಡ್ ಆಗಿ ಒಂದಿದೆ, ಆನಂದ ಅದರ ಹತ್ರ ಇನ್ನೊಂದು ಉದ್ದ ಇರುತ್ತದೆ. ಅದು ಏನು ಹಿಂದೆ ಏನು ಸ್ಪಾರ್ಕ್ ಆಗುತ್ತೆ, ಆ ಸ್ಪಾರ್ಕ್ ಇಂದ ಬಹಳ ಫಾಸ್ಟ್ ಆಗಿ ಅದು ಏನು ಹೋಗುತ್ತೆ, ದೇಹದೊಳಗೆ ನುಗ್ಗುತ್ತದೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಅವನ ಹತ್ತಿರ ಇದ್ದಾನೆ, ಕೇವಲ 4 ರಿಂದ 5 ಅಡಿ ಹತ್ತಿರ ಇರೋದಕ್ಕೆ ಕೇವಲ ಒಬ್ಬನಿಗೆ ಎತ್ತಾಗಿದೆ. ಅಕಸ್ಮಾತ್ವಾಗಿ ಈ ಗುಂಡು ಏನಾದ್ರೂ 10 ಅಡಿಗಿಂತ ಹೆಚ್ಚು ದೂರ ಹೋಗಿದ್ರೆ ಸುಮಾರು ಒಂದು 4 ಜನಕ್ಕೆ ಇದು ತಾಕಬಹುದು ಮತ್ತು ಅದು ಅಷ್ಟೇ ಸ್ಪ್ರೆಡ್ ಆಗುತ್ತೆ ಅನ್ನೋದು ಒಂದು ಮಾಹಿತಿ ಇದೆ. ಹೀಗಾಗಿ ಇದು ಏನು ಒಂದು ಪೊಲೀಸರು ಸಹ ತನಿಖೆ ಮಾಡ್ತಿದ್ದಾರೆ. ಮತ್ತೆ ಈಗಾಗಲೇ ಅದು ಏನು ವೈದ್ಯರು ರಾಜಶೇಖರ್ ಎಂಬ ವ್ಯಕ್ತಿ ಏನು ಮೃತಪಟ್ಟಿದ್ದಾನೆ ಅವನು ದೇಹದಿಂದ ಹೊರಗೆ ತೆಗೆದು ಎಲ್ಲ ಈಗ ವಿಚಾರಣೆ ಮಾಡ್ತಿದ್ದಾರೆ. ಜೊತೆಗೆ FSL ಗೆ ಬೆಂಗಳೂರಿಗೆ ಒಂದು ಮಾಹಿತಿ ಸಹ ಒಂದು ರವಾನಿಸಲಾಗಿದೆ. ಈಗ ಪೊಲೀಸರು ಇದು ಏನು ಗುಂಡು ಹಾರಿಸಿದವರು ಯಾರು ಮತ್ತು ಯಾವ ಗನ್ ಅನ್ನೋದು ಮಾತ್ರ ಈಗ ತನಿಖೆ ಮಾಡ್ತಿದ್ದಾರೆ. ಇದು ಈ ಬಗ್ಗೆ ತನಿಖೆ ಆದ ನಂತರ ಬಹಿರಂಗವಾಗಿ ಒಂದು ಮಾಹಿತಿ ತಿಳಿದು ಬರಲಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.